ಸತೀಶ್ ಸೈಲ್ ಜಾಮೀನಿಗೆ ಹೈಕೋರ್ಟ್ ಷರತ್ತನ್ನ ವಿಧಿಸ್ತಾ ಇದೆ. ದಂಡದ ಮೊತ್ತ 44 ಕೋಟಿಯಲ್ಲಿ 25% ಠೇವಣಿ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 44 ಕೋಟಿ ಅಂದ್ರೆ 11 ಕೋಟಿಯಷ್ಟು ಠೇವಣಿಯನ್ನ ಡೆಪಾಸಿಟ್ ಅನ್ನ ಸತೀಶ್ ಸೈಲ್ ಇಡಬೇಕು. ಸತೀಶ್ ಸೈಲ್ ಸೇರಿದಂತೆ ಉಳಿದ ಆರೋಪಿಗಳು ಇಡಬೇಕಾಗುತ್ತೆ. ಸೊ ಷರತ್ತು ಬದ್ಧ ಜಾಮೀನು ಸಿಗ್ತಾ ಇದೆ. ಅಂದ್ರೆ ಇವ್ರಿಗೆ ಸಿಕ್ಕಿರೋದು ಕಂಡೀಷನಲ್ ಬೇಲ್ ಅನ್ನೋದು ಕೂಡ ಈ ಮೂಲಕ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಹಾಗೂ ಸೆಷನ್ಸ್ ಕೋರ್ಟ್ ನ ಆದೇಶವನ್ನ ಅಮಾನತಿನಲ್ಲಿ ಇಡೋದಕ್ಕೆ ಹೈಕೋರ್ಟ್ ಡೀಟೇಲ್ಡ್ ರೀಸನ್ ಅನ್ನ ಕೊಡುತ್ತೆ. ಆ ರೀಸನ್ಸ್ ನಮಗಿನ್ನೂ ಸಿಗಬೇಕಾಗಿದೆ. ಯಾಕಾಗಿ ಸೆಷನ್ಸ್ ಕೋರ್ಟ್ ನ ಆದೇಶ ಸರಿ ಇಲ್ಲ ಅಂತ ಹೈಕೋರ್ಟ್ ಭಾವಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ರೀಸನಿಂಗ್ ಅನ್ನ ಕೊಡಬೇಕಾಗತ್ತೆ. ಅದು ನಮಗೆ ಆರ್ಡರ್ ನ ಡೀಟೇಲ್ ಕಾಪಿ ಸಿಕ್ಕಾಗ ಗೊತ್ತಾಗ್ಬಿಡುತ್ತೆ. ಸದ್ಯಕ್ಕೆ ಕೆಲ ಅಂಶಗಳು ಗೊತ್ತಾಗ್ತಾ ಇದೆ. ಅದರಲ್ಲಿ ಸತೀಶ್ ಸೈಲ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಬಿಗ್ ರಿಲೀಫ್ ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಈಗ ಸೆಷನ್ಸ್ ಕೋರ್ಟ್ ನ ಆದೇಶವನ್ನ ಅಲ್ಲಿಗೆ ಅಮಾನತಲ್ಲಿ ಇಟ್ಟಂಗೆ ಆಗ್ತಾ ಇದೆ. ಮತ್ತೆ ಠೇವಣಿ ಅಮೌಂಟ್ ಅನ್ನ ಕೂಡ ನೀವು ಹೇಳ್ತಾ ಇದ್ರಿ. ಈಗ ಉಳಿದಂತೆ ಇರುವಂತಹ ಪ್ರಶ್ನೆ, ಸ್ಟಾರ್ಟಿಂಗ್ ಇಂದ ಈಗ ಅಪೀಲ್ ಅರ್ಜಿ ಹಾಕೊಂಡಿರೋದ್ರಿಂದ ಮತ್ತೆ ಸ್ಟಾರ್ಟಿಂಗ್ ಇಂದ ಟ್ರಯಲ್ ಆಗುತ್ತಾ ಹೈಕೋರ್ಟ್ ನಲ್ಲಿ? ಹಾಗಾದ್ರೆ ಮಮತಾ, ಆ ರೀತಿ ಏನು ಆಗಲ್ಲ. ಯಾಕೆಂದ್ರೆ ಅಮಾನತನ್ನ ಮಾಡ್ತಾ ಇರೋಂಥದ್ದು ಶಿಕ್ಷೆಯ ಪ್ರಮಾಣವನ್ನ ಅಮಾನತ್ ಮಾಡಿ ಈಗ ಆದೇಶನ ಹೊರಡಿಸಿರೋಂಥದ್ದು. ಈಗ ಸಿಬಿಐಗೆ ಒಂದೇ ಒಂದು ಅವಕಾಶ ಇರೋಂಥದ್ದು. ಅದನ್ನ ಈಗ ಹೈಕೋರ್ಟ್ನ ಆದೇಶ ಏನಿತ್ತು, ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರುವಂಥದ್ದು. ಕೆಳ ಹಂತದ ನ್ಯಾಯಾಲಯದ ಆದೇಶ ಏನಿತ್ತು, ಆದೇಶವನ್ನ ಅಮಾನತನ್ನ ಮಾಡಿದ್ದೀವಿ. ಜೊತೆಗೆ ಅವರು ವಿಧಿಸಿದಂಥ 44 ಕೋಟಿ ಹಣ ಏನಿತ್ತು, ಅದರಲ್ಲಿ 10-11 ಕೋಟಿಯಷ್ಟು ಹಣವನ್ನ ಏನು ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ ಏನಿತ್ತು, ಅಲ್ಲಿಗೆ ದಂಡದ ಮೊತ್ತವಾಗಿ ದಂಡದ ಮೊತ್ತವಾಗಿ ಹಣವನ್ನ ಕಟ್ಟಬೇಕು. 7 ಜನ ಆರೋಪಿಗಳು ಕೂಡ, ಅಂದ್ರೆ 6 ಪ್ರಕರಣಗಳಿದಾವೆ. ಅದರಲ್ಲಿ 7 ಜನ ಆರೋಪಿಗಳಿದ್ದಾರೆ. 7 ಜನ ಆರೋಪಿಗಳು ಕೂಡ ದೋಷಿ ಅಂತ ಹೇಳಿ ಹೈಕೋರ್ಟ್ ಅಂದ್ರೆ ಕೆಳಹಂತದ ಕೋರ್ಟ್ ಒಂದು ಪರಿಗಣನೆಗೆ ತೆಗೆದುಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಆದೇಶವನ್ನು ಕೂಡ ಮಾಡಿತ್ತು. ಕೆಳಹಂತದ ನ್ಯಾಯಾಲಯದ ಆದೇಶ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಈಗ ಕೆಲವೊಂದು ವಿಚಾರಗಳನ್ನ ಗಮನಕ್ಕೆ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಆದೇಶದ ಪ್ರತಿಯಲ್ಲಿ ಯಾವ್ಯಾವ ಆರೋಪಿಗಳಿಗೆ ಎಷ್ಟೆಷ್ಟು ಅಂದ್ರೆ ಅಪರಾಧಿಗಳಿಗೆ ಎಷ್ಟೆಷ್ಟು ದಂಡದ ಮೊತ್ತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ತು. ಆ ಹಿನ್ನೆಲೆಯಲ್ಲಿ ಈಗ ಅವರ ಶಿಕ್ಷೆ ಪ್ರಮಾಣ ಇತ್ತು, ಶಿಕ್ಷೆ ಪ್ರಮಾಣವನ್ನ ಅಮಾನತ್ ಮಾಡಿ ಜಾಮೀನನ್ನು ಕೊಟ್ಟಿರುವಂಥದ್ದು. ಜಾಮೀನನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅವರೀಗ ಈ ಪ್ರಕರಣದಿಂದ ಬಂಧ ಮುಕ್ತರಾಗಿ ಹೊರಗಡೆ ಬರ್ತಾರೆ. ಆದ್ರೆ ದಂಡದ ಮೊತ್ತ ಏನಿತ್ತು, ದಂಡದ ಮೊತ್ತವನ್ನು ಕೂಡ ಕಟ್ಟಬೇಕು. ಅದಾದ ನಂತರ ಸಿಬಿಐಗೆ ಇರುವಂತಹ ಅವಕಾಶಗಳೇನಂತಾರೆ ಅಂದ್ರೆ ಅದನ್ನ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಅನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಕೆಳಹಂತದ ನ್ಯಾಯಾಲಯದ ಆದೇಶವನ್ನ ಹೈಕೋರ್ಟ್ ಅಮಾನತ್ ಮಾಡ್ತದೆ. ಅಮಾನತ್ ಮಾಡಿರೋದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶವನ್ನ ಮೇಲ್ಮನವಿ ಸಲ್ಲಿಕೆನ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿನ ಸಲ್ಲಿಕೆನ ಮಾಡುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರ್ತದೆ. ಸದ್ಯಕ್ಕೆ ಇರುವಂತಹ ಅವಕಾಶಗಳು ಅದಷ್ಟೇ. ಅಂದ್ರೆ ಟ್ರಯಲ್ ಅನ್ನ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಮಾನತನ್ನ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಏನಾದ್ರೂ ಡೈರೆಕ್ಷನ್ಸ್ ಏನಾದ್ರೂ ಕೊಟ್ರೆ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೀಬೇಕಾಗಿರುವಂತದ್ದು.